ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕೆಲವೊಂದು ಬಾರಿ ವಿಜ್ಞಾನ ಕೂಡ ತಲೆಬಾಗಬೇಕಾದಂತಹ ಘಟನೆಗಳು ನಡೆದು ಬಿಡುತ್ತೆ. ವೈದ್ಯ ಲೋಕವೇ ಅಚ್ಚರಿ ಪಡುವಂಥ ವಿಷಯಗಳು. ಡಾಕ್ಟರ್ಸ್ಗಳು ಕೂಡ ಕೈ ಚೆಲ್ಲಿದಂಥ ಜಾಗದಲ್ಲಿ ಆ ಮಂತ್ರಾಲಯದ ಮಹಾಗುರು ಎದ್ದು ನಿಂತ್ಕೊಂಡಿರೋದು, ವಿಜ್ಞಾನಕ್ಕೆ ನಿಲುಕದಂಥ ದೈವಿ ಶಕ್ತಿ ಏನು ಅನ್ನೋದಕ್ಕೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ ಒಂದು ಜೀವಂತ ಸಾಕ್ಷಿ. ಕೇವಲ ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ತಿಂಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದಂಥ ಒಬ್ಬ ಮೆಡಿಕಲ್ ವಿದ್ಯಾರ್ಥಿನಿ ಇವತ್ತು ಕಣ್ಬಿಟ್ಟಿದ್ದಾಳೆ, ಎದ್ದು ನಿಂತ್ಕೊಂಡಿದ್ದಾಳೆ, ಮಾತನಾಡ್ತಾ ಇದ್ದಾಳೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಂಥ ಮಗಳನ್ನು ಬದುಕಿಸ್ಕೊಳ್ಳಿಕ್ಕೆ ಹೆತ್ತವರ ಪಾಡಂತರೂ ಅವ್ರು ಪಟ್ಟಂಥ ಪಾಡು ಅಷ್ಟಿಷ್ಟಲ್ಲ. ಕೊನೆಗೆ ವೈದ್ಯರ ಕೈಚೆಲ್ಲಿ ಮನೆ ಕಳಿಸಿದರೆ ಆ ಪೋಷಕರು ಆಶ್ರಯಿಸಿದ್ದು ಹಾವೇರಿ ತಾಲೂಕಿನ ಹೊಸ ರೀತಿಯ ಗುರು ರಾಘವೇಂದ್ರ ಸ್ವಾಮಿಗಳ ಮಠವನ್ನು. ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಆಶೀರ್ವಾದ ಮಾಡಿ 5 ವಾರಗಳಲ್ಲಿ ರಾಯರ ಅನುಗ್ರಹವಾಗುತ್ತೆ ಅಂತ ಹೇಳಿದರು. ಆದರೆ ಆ ಪವಾಡ ಕೇವಲ 3 ವಾರದಲ್ಲಿ ನಡೆದುಬಿಟ್ಟಿದೆ. 7 ತಿಂಗಳಿಂದ ಶವದಂದಿದ್ದಂತಹ ಯುವತಿ ಇವತ್ತು ರಾಯರ ಸನ್ನಿಧಿಯಲ್ಲಿ ನಡೆದಾಡ್ತಾ ಇದ್ದಾಳೆ. ಏನಿದು ಪವಾಡ? ಆಕೆಯನ್ನು ಬದುಕಿಸಿದಂಥ ದೈವೀ ಶಕ್ತಿಯ ಮಹಿಮೆ ಅಂಥದ್ದು ಈ ವಿಶೇಷ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ಕಳೆದ 7 ತಿಂಗಳಿಂದ ಅಪರೂಪದ ಆಟೋ ಇಮ್ಯೂನ್ ಸಮಸ್ಯೆಗೆ ಒಳಗಾಗಿ ಕೈಕಾಲುಗಳ ಸ್ವಾಧೀನವನ್ನೇ ಕಳೆದುಕೊಂಡಿದ್ದಂಥ MBBS ವಿದ್ಯಾರ್ಥಿನಿಯೊಬ್ಬಳು ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಸಂಪೂರ್ಣ ಗುಣಮುಖಳಾಗಿ ವೀಲ್ಚೇರನ್ನು ತೊರೆದು ಮೊದಲಿನಂತೆ ನಡೆದಾಡ್ತಾ ಇರ್ತಕ್ಕಂಥ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರೋದು. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವಾಸಿ 22 ವರ್ಷದ ನಿವೇದಿತಾ ಶಿವಪ್ಪ ನೆಗಳೂರು ಗುಣಮುಖರಾಗಿರ್ತಕ್ಕಂಥ ಯುವತಿ. ನೋಡಿ, ಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಕೆಲವೊಂದು ವಿಸ್ಮಯ ಪವಾಡಗಳು ಆಗಾಗ ನಡೀತಾ ಇರುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಕಳೆದ 7 ತಿಂಗಳ ಹಿಂದೆ ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವಾಸಿ ನಿವೇದಿತಾ ಅಪರೂಪದ ಅನಾರೋಗ್ಯದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಪದೇ ಪದೇ ಮೂರ್ಛೆ ಹೋಗೋ ಸಮಸ್ಯೆ ಕಾಣಿಸ್ತಾ ಇತ್ತು. ದಿನದಿಂದ ದಿನಕ್ಕೆ ಆರೋಗ್ಯ ಹದಗೆಡ್ತಾ ಇತ್ತು. ಸ್ಥಿತಿ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಸರಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳನ್ನು ನೋಡ್ಕೊಳ್ಳಿಕ್ಕೂ ಕೂಡ ಹೆತ್ತವರು ನಮಗಿದೇನು ಕಷ್ಟ ಅಲ್ಲ ಅಂತ, ಆದರೂ ಆ ನೋವಿದ್ದೇ ಇತ್ತು. ಅವಳು ಮೊದಲಿನಂತ ಆಗಬೇಕು, ಚೆನ್ನಾಗಿರಬೇಕು, ಖುಷಿಯಿಂದ ಓಡಾಡ್ತಾ ಇರಬೇಕು, ತರಲೆ ತಮಾಷೆ ಮೊದಲಿನ ಥರ ಆಕೆ ನೋಡಬೇಕು ಅಂತ. ಯಾಕೆಂದರೆ ಕೈಕಾಲುಗಳ ಸ್ವಾಧೀನ ಹೋಗಿ ವೀಲ್ಚೇರನ್ನು ಆಶ್ರಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತೆವಳ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಇದೊಂದು ಅಪರೂಪದ ಸಮಸ್ಯೆ ನೋಡಿ, ಅಪರೂಪದಲ್ಲಿ ಅಪರೂಪ. ಯಾಕೆಂದರೆ ನಿವೇದಿತಾ ಆಟೋ ಇಮ್ಯೂನ್ ಸಮಸ್ಯೆಯಿಂದ ಉಂಟಾದಂಥ ಆ್ಯಂಟಿಬಾಡಿ ಮೆದುಳಿನ ಮೇಲೆ ಪರಿಣಾಮ ಬೀರ್ತಾ ಇರೋದು ಕೂಡ ಆ ಕುಟುಂಬದವ್ರಿಗೆ ಪತ್ತೆ ಆದಾಗ ಅಚ್ಚರಿ ಮತ್ತು ಶಾಕ್ ಒಳಗಾಗ್ತಾರೆ. ಕುಟುಂಬಸ್ಥರು ಹಾವೇರಿಯ ಖಾಸಗಿ ಆಸ್ಪತ್ರೆ ಸೇರಿದಂತೆ ಹುಬ್ಬಳ್ಳಿಯ ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳು ಕೂಡ ಕರ್ಕೊಂಡು ಹೋಗ್ತಾರೆ, ಚಿಕಿತ್ಸೆ ಕೊಡಿಸ್ತಾರೆ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಚೇತರಿಕೆ ಕಂಡು ಬರೋದೇ ಇಲ್ಲ. ಏನೂ ಕೂಡ ಆಕೆ ಕ್ಯೂರ್ ಆಗೋದೇ ಇಲ್ಲ. ಸುಮಾರು 5-6 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಆಸ್ಪತ್ರೆಗೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಓಡಾಡಿ ಆಸ್ಪತ್ರೆಗೆ ಹಣ ಸುರಿತಾರೆ. ಆದರೂ ಕೂಡ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬರೋದಿಲ್ಲ. ಆದರೂ ಕೂಡ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಪಡೀತಾ ನಿವೇದಿತಾ ಮನೆಯಲ್ಲಿ ಕಾಲ ಕಳೀತಾ ಇದ್ದರು. ಆಗ ನಡೆದಿದ್ದೆ ರಾಯರ ಪವಾಡ. ನಿವೇದಿತಾ ಮನೆಯವರು ರಾಯರ ಮಠಕ್ಕೆ ರೆಗ್ಯುಲರಾಗಿ ಹೋಗ್ತಾ ಇದ್ರಂತೆ. ಅದರಂತೆ ಮಠಕ್ಕೆ ಕರೆದುಕೊಂಡು ಬರಲಿಕ್ಕೆ ಡಿಸೈಡ್ ಕೂಡ ಮಾಡ್ತಾರೆ. ನಿವೇದಿತಾ ಒಲ್ಲದ ಮನಸ್ಸಿನಿಂದ ಹೊಸ ರೀತಿ ರಾಯರ ಮಠಕ್ಕೆ ಬರ್ತಾರೆ. ಅದೇ ವೇಳೆಯಲ್ಲಿ 100ನೇ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಸುಶೀಲೇಂದ್ರ ತೀರ್ಥ ಆರಾಧನೆಯ ಕಾರ್ಯಕ್ರಮಕ್ಕೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಆಗಮಿಸಿದಾಗ ಆ ವೇಳೆ ನಿವೇದಿತಾ ಕುಟುಂಬಸ್ಥರು ಆಕೆಯನ್ನು ಸ್ವಾಮೀಜಿಗಳ ಬಳಿ ಕರೆದೊಯ್ತಾರೆ. ರಾಯರ ಮಂತ್ರಾಕ್ಷತೆ ಹಾಗೂ ಭಾವಚಿತ್ರವನ್ನು ನೀಡಿ 5 ವಾರಗಳ ಕಾಲ ರಾಯರ ಮಠಕ್ಕೆ ಬಂದು ನಡೆದುಕೋ, ನಿನಗೆ ಪರಿಹಾರವಾಗುತ್ತೆ ಅನ್ನೋ ಒಂದು ಅಭಯವನ್ನು ಕೂಡ ಕೊಡ್ತಾರೆ, ಧೈರ್ಯವನ್ನು ಕೂಡ ತುಂಬ್ತಾರೆ. ಯಾವಾಗ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಧೈರ್ಯವನ್ನು ಕೊಟ್ಟರು, ಅವರ ಸಲಹೆಯಂತೆ ನಡೆದುಕೊಳ್ತೀನಿ ಅಂತ ಹೇಳಿ ಈಕೆ ಹೇಳಿದ್ಲು. ಅದಾದ ಮೇಲೆ ಒಂದು ಅಚ್ಚರಿ ಪವಾಡ ನಡೆಯುತ್ತೆ. ಕೇವಲ 3 ವಾರದಲ್ಲೇ ನಿವೇದಿತಾ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. 5 ವಾರಗಳ ಹರಕೆಯ ನಂತರ ಇದೀಗ ಸ್ವತಃ ನಿವೇದಿತಾ ಓಡಾಡ್ತಾ ಇದ್ದು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕೂಡ ಕಂಡು ಬಂದಿದೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಅಲ್ಲಿಯವರೆಗೂ ಕೂಡ ಅಲುಗಾಡದಿದ್ದಂಥ ದೇಹದಲ್ಲಿ 3 ವಾರಗಳಲ್ಲಿ ಚಾಲನೆ ಶುರುವಾಗುತ್ತೆ. 7 ತಿಂಗಳಿಂದ ಕೋಮಾದಲ್ಲಿದ್ದಂಥ ನಿವೇದಿತಾ ಕಣ್ಣು ಬಿಡ್ತಾರೆ. ಅಷ್ಟೇ ಅಲ್ಲ, ರಾಯರ ಸನ್ನಿಧಿಯಲ್ಲಿ ಸ್ವತಃ ತಾವೇ ಎದ್ದು ನಡೆದಾಡ್ತಾರೆ. ಭಾಳ ಖುಷಿಯಿಂದ ವಿಡಿಯೋ ಕೂಡ ಮಾಡಿಕೊಂಡು, ಜೊತೆಗೆ ಆ ರಾಯರ ಮಠಕ್ಕೆ ಭೇಟಿ ಕೊಟ್ಟು ಕಣ್ಣೆದುರೇ ನಡೆದಂಥ ಈ ಪವಾಡವನ್ನು ಕಂಡು ಹೆತ್ತವರು ಕೂಡ ಆನಂದ ಬಾಷ್ಪವನ್ನು ಹರಿಸಿದ್ರೆ ಇಡೀ ವೈದ್ಯ ಲೋಕವೇ ಮೌನವಾಗಿಬಿಡುತ್ತೆ. ಪೂಜಾಯ ರಾಘವೇಂದ್ರಾಯ ಎಂಬ ಮಂತ್ರ ಜಪಿಸಿದಂಥ ಭಕ್ತರ ವಲಯದಲ್ಲಿ
ಇವತ್ತು ರಾಯರು ಇಂದಿಗೂ ಕೂಡ ಸಜೀವರಾಗಿದ್ದಾರೆ ಅನ್ನೋದಕ್ಕೆ ಸಿಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಇದು, ಜೀವಂತ ಸಾಕ್ಷಿ ಇದು ಅಂತ ಇದ್ದಾರೆ ನೋಡಿ. ಅಲ್ಲದೆ ರಾಯರ ಮಠದಿಂದಲೇ ಸುಬೇಂದ್ರ ತೀರ್ಥರಿಗೆ ಕರೆ ಮಾಡಿ ವಿಷಯವನ್ನು ಅವ್ರ ಕುಟುಂಬಸ್ಥರು ತಿಳಿಸ್ತಾರೆ. ಅವರು ಮಂತ್ರಾಲಯಕ್ಕೆ ಬನ್ನಿ, ರಾಯರು ನಿಮಗೆ ಒಳ್ಳೆಯದು ಮಾಡ್ತಾರೆ ಅಂತಲೂ ಕೂಡ ಅಂದಿದ್ದಾರೆ. ಮಗಳ ಆರೋಗ್ಯ ಸ್ಥಿತಿ ನೋಡಿ ಆತಂಕದಲ್ಲಿದ್ದಂಥ ಕುಟುಂಬಕ್ಕೆ ಇವತ್ತು ನೆಮ್ಮದಿ ಸಿಕ್ಕಿದೆ. ನಿವೇದಿತಾಳ ಚೇತರಿಕೆಯನ್ನು ಕುಟುಂಬಸ್ಥರು ರಾಯರ ಕೃಪೆ ಮತ್ತು ಆಶೀರ್ವಾದ ಅಂತ ಹೇಳಿ ನಂಬ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ವಿ, ಗುಣಮುಖನೇ ಆಗದಂಥ ಕಾಯಿಲೆ ರಾಯರ ಪಾದ ಸೇವೆಯಿಂದ ಗುಣಮುಖವಾಗಿದ್ದು ಕುಟುಂಬಸ್ಥರು ಇದು ರಾಯರ ಪವಾಡವೇ ಅಂತ ಹೇಳಿ ನಂಬ್ತಾ ಇದ್ದಾರೆ ನೋಡಿ. ಇಲ್ಲಿ ಕೆಲವೊಂದು ಬಾರಿ ಅದಕ್ಕೆ ನಾನು ಹೇಳೋದು, ಈ ಪ್ರಕೃತಿ ಹೇಗೆ ಬಂತು, ಜೊತೆಗೆ ನಾವೆಲ್ಲ ಹೇಗೆ ಜನಿಸಿದ್ದೀವಿ, ನಮ್ಮ ಮೂಲ ಏನು, ಇವೆಲ್ಲವನ್ನು ಹುಡ್ಕೊಂಡು ಹೋದ್ರೆ ನಮಗೆ ಉತ್ತರವೇ ಸಿಗದಿಂಥ ಕೆಲವೊಂದು ನಿಗೂಢ ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತೆ. ಸೈನ್ಸ್ ಏನೇ ಹೇಳಿ, ಸೈನ್ಸ್ ಆಚೆಗೆ ಏನೋ ಒಂದು ನಿಗೂಢತೆ ಇದೆ. ನಾನು ಅದನ್ನು ದೇವರು ಅಂತ ಹೇಳ್ತಾ ಇಲ್ಲ, ಅಥವಾ ಇದನ್ನು ಎಲ್ಲೋ ಒಂದು ರೀತಿಯಾಗಿ ನಿಮ್ಮನ್ನ ಪೂರ್ವಾಗ್ರಹ ಪೀಡಿತರ ಮೂಢನಂಬಿಕೆಯನ್ನು ಬಿತ್ತೋ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಬಟ್ ದೆರ್ ಈಸ್ ಸಮಥಿಂಗ್, ನಮಗೆ ಗೊತ್ತಿಲ್ಲದಂಥ ಯಾವುದೋ ಒಂದು ನಿಗೂಢತೆ ಇದೆ, ಅದನ್ನೇ ನಾವು ದೈವ ಅಂತ ಹೇಳಿ ನಂಬ್ತಾ ಬರ್ತಾ ಇದ್ದೀವಿ. ಕೆಲವೊಂದು ಸರಿ ಈ ಥರದ ಮಿರಾಕಲ್ಗಳಾದಾಗ ಅದಕ್ಕೆ ನಾವು ದೇವರು ಅನ್ನೋ ಹೆಸರನ್ನು ಕೊಡ್ತೀವಿ ನೋಡಿ. ವೀಕ್ಷಕರ, ಪ್ರತಿಯೊಂದಕ್ಕೂ ಕೂಡ ವಿಜ್ಞಾನದ ತರ್ಕ ಹುಡುಕ್ತಕ್ಕಂಥ ಈ ಕಾಲದಲ್ಲಿ ಇಂಥ ಘಟನೆಗಳು ನಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಬಿಡುತ್ತೆ. ನಂಬಿಕೆಟ್ಟವರಿಲ್ಲ ರಾಯರ ಎಂಬ ದಾಸರ ವಾಣಿ ಸುಳ್ಳಲ್ಲ ಅನಿಸ್ಬಿಡುತ್ತೆ. ನಿವೇದಿತಾ ಅವರ ಈ ಚೇತರಿಕೆ ಇವತ್ತೊಂದು ಜೀವಂತ ಉದಾಹರಣೆ. ವೈದ್ಯಕೀಯ ಲೋಕವೇ ಅಸಾಧ್ಯ ಅಂದ್ಕೊಂಡಿದ್ದನ್ನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ 3 ವಾರದಲ್ಲಿ ಸಾಧ್ಯವಾಗಿಸಿ ತೋರಿಸಿದ್ದಾರೆ ಅಂತ ಅವ್ರು ನಂಬ್ತಾ ಇದ್ದಾರೆ. ಅವ್ರ ನಂಬಿಕೆಗೆ ನಾವ್ಯಾಕೆ ಸುಳ್ಳು ಅಂತ ಹೇಳಬೇಕು ನೋಡಿ. 7 ತಿಂಗಳ ಕಾಲ ಕತ್ತಲೆಯಲ್ಲಿದ್ದಂಥ ಕುಟುಂಬ, ಅವ್ರ ಮಗಳು ಕೂಡ ನೀವು ತೆವಳ್ಕೊಂಡು ಓಡಾಡುವಂಥ ದೃಶ್ಯಗಳು ಅದೆಲ್ಲವೂ ಕೂಡ ಆ ಹೆತ್ತವರ ಬಾಳಿನಲ್ಲಿ ಗುರು ರಾಯರು ಹೊಸ ಬೆಳಕನ್ನು ನೀಡಿದ್ದಾರೆ. ಮಗಳ ಆರೋಗ್ಯ ಸಂಪೂರ್ಣವಾಗಿ ಚೇತರಿಸ್ಕೊಂಡು ಆಕೆ ಅಂದುಕೊಂಡಂತೆಯೇ ದೇಶದ ಹೆಮ್ಮೆಯ ವೈದ್ಯ ಆಗಲಿ ಅನ್ನೋದೇ ನಾವು ಕೂಡ ಆಶಯ, ನಾವು ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ನಾನು ಆರಂಭದಲ್ಲಿ ಹೇಳಿದಾಗ ನಂಬದೇ ಕೆಡುವರು ಉಂಟೆ, ನಂಬಿಕೆಟ್ಟವರಿಲ್ಲ ರಾಯರ ಅನ್ನೋ ದಾಸರವಾಣಿ ಎಷ್ಟು ಸತ್ಯವೋ, ನಿವೇದಿತಾ ಅವರ ಈ ಪವಾಡ ಸದೃಶ ಚೇತರಿಕೆಯೇ ಒಂದು ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತೆ. ವಿಜ್ಞಾನದ ಗಡಿ ಎಲ್ಲಿ ಮುಗಿಯಿತೋ ಅಲ್ಲಿಂದ ಗುರು ರಾಯರ ಕರುಣೆಯ ಕಡಲು ಆರಂಭವಾಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋದನ್ನು ಈ ಘಟನೆ ಮತ್ತೊಮ್ಮೆ ಜಗತ್ತಿಗೆ ಸಾರ್ತಾ ಇದೆ. 7 ತಿಂಗಳುಗಳ ಕಾಲ ಕಣ್ಣೀರಿನಲ್ಲಿದ್ದಂಥ ಹೆತ್ತವರ ಪ್ರಾರ್ಥನೆಯನ್ನು ಆಲಿಸಿ ಅವರ ಬಾಳಿನಲ್ಲಿ ಹೊಸ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಗುರು ರಾಯರ ಲೀಲೆ ನಿಜಕ್ಕೂ ಅನನ್ಯ. ರಾಯರ ಅನುಗ್ರಹದಿಂದ ಮರುಜೀವ ಪಡೆದಿರತಕ್ಕಂಥ ಈ ಮಗಳು ಮುಂದೊಂದು ದಿನ ಯಶಸ್ವಿ ವೈದ್ಯೆಯಾಗಿ ಸಮಾಜದ 100 ಬಡ ರೋಗಿಗಳಿಗೆ ಮರುಜೀವ ನೀಡಲಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.